ಪ್ರತಿ ಸಿನಿಮಾಗಳ ಮೂಲಕ, ಪಾತ್ರಗಳ ಮೂಲಕ ಸದಾ ಸರ್ಪ್ರೈಸ್ ಕೊಡಬಲ್ಲಂಥ ನಟ ಕಿಶೋರ್ ಅವರು. ಸೊ ಈಗ ಅಂಥದ್ದೇ ಸರ್ಪ್ರೈಸ್ ಎಲಿಮೆಂಟ್ ಇರುವಂಥ ಅನಾಮಧೇಯ ಅಶೋಕ್ ಕುಮಾರ್ ಸಿನಿಮಾದಲ್ಲಿ ಬರ್ತಾ ಇದೆ. ಸೊ ಈ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಹೆಸರಿನಲ್ಲೇ ಅನಾಮಧೇಯ ಅಶೋಕ್ ಕುಮಾರ್ ಅಂತಿದೆ ಸರ್. ಅನಾಮಧೇಯ ಅಂತಂದರೆ ಹೆಸರಿಲ್ಲ ಅಂತ, ಅಶೋಕ್ ಕುಮಾರ್ ಯಾಕೆ? ಸೊ ಅಶೋಕ್ ಕುಮಾರ್ ಏನಕ್ಕೆ ಅಂತಂದರೆ ಅದು ಲೀಗಲ್ ಇಶ್ಯೂ ಅವ್ರದ್ದು. ಲೀಗಲ್ ಆಗಿ ನನಗೂ ಗೊತ್ತಿರಲ್ಲ, ಇದು ಫಸ್ಟ್ ಟೈಮ್ ಅವ್ರ ಮೂಲಕನೇ ಗೊತ್ತಾಗಿತ್ತು, ಸಾಗರ್ ಮೂಲಕನೇ ಗೊತ್ತಾಗಿತ್ತು. ಯಾವುದಾದ್ರೂ ಅನಾಥ ಶವ ಅಂತ ಸಿಗುತ್ತಲ್ಲ, ಆ ಥರದ್ದು ಒಂದು ಡೆಡ್ ಬಾಡಿ ಯಾವುದೋ ಒಂದು ಕೇಸಲ್ಲಿ ಯಾರು ಕೊಲೆಗಾರ ಅಂತಲೇ ಗೊತ್ತಿಲ್ಲ ಅಥವಾ ಯಾರು ಕ್ರಿಮಿನಲ್ ಅಂತಲೇ ಗೊತ್ತಿಲ್ಲ, ಯಾವುದೋ ಒಂದು ಕ್ರೈಮ್ ಮಾಡೋವಂಥ ಒಬ್ಬ ಕ್ರಿಮಿನಲ್ ಗೊತ್ತೇ ಇಲ್ಲ, ಅವನ ಹೆಸರು ಸಿಗ್ತಾನೇ ಇಲ್ಲ ಅಂತಂದರೆ ಆ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅದಕ್ಕೆ ಅಶೋಕ್ ಕುಮಾರ್ ಅಂತ ಒಂದು ಅವರೇ ನಾಮಕರಣ ಮಾಡ್ತಾರೆ. ಸೊ ಅದು ಯಾರು ಬೇಕಾರವಾಗಿರ್ಬೋದು. ಸೊ ಸಿನಿಮಾಲು ಏನಂದರೆ ಸಿನಿಮಾಗೆ ಆ ಟೈಟಲ್ ಇಡೋದ್ರ ಮೂಲಕ ಒಂದು ಇಂಟ್ರೆಸ್ಟಿಂಗ್ ಟೈಟ್ಲ್, ಒಂದು ಜೊತೆಗೆ ಇದು ಯಾರ ಕತೆ ಬೇಕಾರವಾಗಿರ್ಬೋದು ಅನ್ನೋದನ್ನು ಕನ್ವೆ ಮಾಡೋದೊಂದಿತ್ತು. ಹಾಗಾಗಿ ಅನಾಮಧೇಯ ಅಶೋಕ್ ಕುಮಾರ್, ಅದೊಂದು ಸ್ವಲ್ಪ ಕ್ಲಾರಿಫಿಕೇಶನ್, ಬರೀ ಅಶೋಕ್ ಕುಮಾರ್ ಅಂತ ಅಂದ್ಕೊಂಡು ಗೊತ್ತಾಗಲ್ಲ. ಸೊ ಅನಾಮಧೇಯ ಅಶೋಕ್ ಕುಮಾರ್ ಆಗಲಿ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಸರ್ ಸಿನಿಮಾದಲ್ಲಿ ನೀವು ಜರ್ನಲಿಸ್ಟ್ ಪಾತ್ರ ಮಾಡ್ತಿದ್ದೆ, ಬಟ್ ನಿಜ ಜೀವನದಲ್ಲೂ ಕೂಡ ನಟರಾಗಿದ್ದರೂ ಕೂಡ ಪತ್ರಕರ್ತರ ರೀತಿ ಕೆಲಸ ಮಾಡ್ತಾ ಇರ್ತೀರಿ ಸರ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಸಮಾಜದಲ್ಲಿ ಅಂಕುಡೊಂಕು ನಡೆಯುತ್ತೆ ಅದೆಲ್ಲವೂ ಕೂಡ ಪ್ರಶ್ನೆ ಮಾಡ್ತೀರಿ, ಟೀಕಿಸ್ತೀರಿ, ವ್ಯಕ್ತಪಡಿಸ್ತೀರಿ ನಿಮ್ಮ ಮನಸ್ಸಲ್ಲಿ ಇರುವಂಥ ವಿಚಾರವನ್ನು. ಸೊ ತುಂಬ ಹತ್ತಿರದಲ್ಲಿ ಇದೆ ಅಂತ ಸರ್ ಪಾತ್ರ ನಿಮಗೆ ಅಂತ ಇದು ಒಂದು ಹಂತದಲ್ಲಿ ಪತ್ರಕರ್ತನ ಪಾತ್ರ ಅನ್ನೋದ್ರಿಂದ, ಬಟ್ ಇದು ಬೇರೆನೇ ಜರ್ನಿ ಇದರಲ್ಲಿ. ಬಟ್ ಅದ್ರ ಮೂಲಕ ಅಲ್ಲಲ್ಲಿ ಸಮಾಜಕ್ಕೆ ಪ್ರಸ್ತುತವಾದಂಥ ಪ್ರಶ್ನೆಗಳನ್ನು ಅಲ್ಲಲ್ಲಿ ಎತ್ತುತ್ತಾರೆ ರೈಟರು. ಈ ಪಾತ್ರಗಳು ಅದನ್ನು ಮಾತಾಡ್ತಾ ಹೋಗ್ತವೆ. ಬಟ್ ಅದೇ ಪೂರ್ತಿ ಅದನ್ನೇ ಹೇಳಿದ್ರೆ ಪ್ರವಚನ ಆಗ್ಬಿಡ್ಬೋದು ಅನ್ನೋದಕ್ಕೆ ಒಂದು ಕಥೆ ಅಂತ ಮಾಡ್ಕೊಂಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಪ್ಲಾಟ್ ಇದೆ. ಅದರಲ್ಲಿ ಗೊತ್ತಿಲ್ಲದಂಗೆ ಜನಗಳಲ್ಲಿ ಒಂದೊಂದು ಈ ಥರ ಪ್ರಶ್ನೆಗಳನ್ನು ಮಧ್ಯೆ ಮಧ್ಯೆಲ್ಲ ಹಾಕ್ತಾ ಇರ್ತಾರೆ. ಇಲ್ಲೂ ಒಂದು ಕಡೆ ಕ್ವೆಶನ್ ಬರುತ್ತೆ, ಜರ್ನಲಿಸಮ್ನ ಕ್ವೆಶನ್ ಮಾಡ್ತಾನೆ ಪೊಲೀಸ್ ಆಫೀಸರ್. ಸೊ ಇವನು ಜರ್ನಲಿಸಮ್ ಪೊಲೀಸ್ ಆಫೀಸರ್ನ ಕ್ವೆಶನ್ ಮಾಡ್ತಾನೆ. ಹೀಗೆ ಸಮಾಜದ ತುಂಬ ಮುಖ್ಯವಾದ ಅಂಗಗಳಾದಂಥ ಒಂದು ಕಾರ್ಯಾಂಗ, ಒಂದು ಪತ್ರಿಕೋದ್ಯಮ, ಎರಡೂ ಎದುರು ಬದಲಾಗಿ ಕೂತ್ಕೊಂಡು ಇಲ್ಲಿ ಕಿತ್ತಾಡ್ತಾರೆ. ಯಾವುದೋ ಒಂದು ಕೇಸ್ ಬಗ್ಗೆ ಕಿತ್ತಾಡ್ತಾ ಇವನು ಅವನ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡ್ತಾನೆ, ಇವನ ಕ್ರೆಡಿಬಿಲಿಟಿ ಬಗ್ಗೆ ಮಾತಾಡ್ತಾನೆ. ಸೊ ಅದ್ರ ಮೂಲಕ ಅವರಿಬ್ಬರ ಬಗ್ಗೆನೂ ಪ್ರಶ್ನೆಯನ್ನು ಎತ್ತಿ ಅದಕ್ಕೆ ಪ್ರಶ್ನೆ ಹುಡುಕೋದಕ್ಕೆ ಜನಗಳಿಗೆ ಬಿಡುತ್ತೆ. ಸರ್ ಪತ್ರಕರ್ತನಾಗಬೇಕು ಅನ್ನೋದು ಆಸೆ ಇತ್ತು ಅಂತ ಹೇಳಿದ್ರಿ. ಸೊ ಈ ಸಿನಿಮಾದಲ್ಲಿ ಈ ಪತ್ರಕರ್ತನ ಪಾತ್ರ ಅನ್ನೋ ಕಾರಣಕ್ಕೋಸ್ಕರ ಒಪ್ಪಿದ್ರೆ ಹೇಗೆ? ಇಲ್ಲ, ಹಾಗೇನಿಲ್ಲ. ಸಿನಿಮಾ ಮುಖ್ಯವಾಗಿ ಏನು ಹೇಳಕ್ಕೆ ಹೊರಟಿದೆ ಅಂತ ಒಂದು, ಜೊತೆಗೆ ಒಂದು ಪುಟ್ಟ ಸಿನಿಮಾ ಮಾಡ್ತಾಯಿದ್ರು ಅವರು. ಸೊ ಅದರಲ್ಲಿ ಒಂದು ಭಾಗ ಆಗಬೇಕು ಅನ್ನೋದು ನನ್ನ ಕರ್ತವ್ಯ, ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ಸಿನಿಮಾ ಜೀವಂತವಾಗಿ ಉಳಿಸ್ಕೋಬೇಕು ಅಂತ ನಾವು ಪುಟ್ಟ ಸಿನಿಮಾಗಳಿಂದ ಮಾತ್ರ ಸಾಧ್ಯ. ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬಡ್ಜೆಟ್ ಹಾಕಿ ಒಂದೇ ಸಲ ದಬಾರ್ ಅಂತ ಬಿದ್ದು ಅದರಲ್ಲಿದ್ದ ಇನ್ವಾಲ್ವ್ ಆದಂಥ ಎಲ್ಲರೂ ಏನೂ ಇಲ್ಲದೆ ಕೆಲಸ ಇಲ್ಲದೆ ಕೂತ್ಕೊಳ್ಳೋ ಅಂತ ಬೇಕಾದಷ್ಟು ಎಕ್ಸಾಂಪಲ್ಸ್ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಸಣ್ಣ ಪ್ರಯತ್ನಗಳಾದಾಗ ಇಲ್ಲಿ ಕಳ್ಕೊಳ್ಳೋದಕ್ಕೆ ತುಂಬ ಕಡಿಮೆ ಇರುತ್ತೆ. ಸೊ ಅಂಥವ್ರು ಚಿಕ್ಕ ಬಂಡವಾಳ ಅಷ್ಟು ರಿಟರ್ನ್ ಆಯಿತು ಅಂತಂದರೆ ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾರೆ. ಸೊ ಜನಗಳ ದನಿ ಸಿನಿಮಾದಲ್ಲಿ ಹಾಗೆ ಉಳ್ಕೊಂಡು ಹೋಗುತ್ತೆ. ಸಿನಿಮಾ ಒಂದು ತುಂಬ ಪ್ರಭಾವಶಾಲಿ ಮಾಧ್ಯಮ, ಜನಗಳ ಮಾಧ್ಯಮ. ಸೊ ಹಾಗಾಗಿ ಜನಗಳು, ಪ್ರೇಕ್ಷಕರು ಬಂದು ಇದನ್ನು ಉಳಿಸ್ಕೋಬೇಕು. ಸಿನಿಮಾವನ್ನು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ಸಮಸ್ಯೆಗಳನ್ನ ವಿಷಯವಾಗಿ ಇಟ್ಕೊಂಡು ಅದನ್ನು ತುಂಬ ಪ್ರಭಾವಶಾಲಿಯಾಗಿ ಕಥೆಯ ಮೂಲಕ ಹೇಳುವಂಥ ಒಂದು ಮಾಧ್ಯಮ ಕಳ್ಕೊಂಡ್ಬಿಡ್ತೀವಿ ನಾವು. ಈಗಾಗಲೇ ಸಾಹಿತ್ಯ ದೂರ ಆಗ್ತಾ ಹೋಗ್ತಾ ಇದೆ, ಟೆಕ್ನಾಲಜಿ ಬೆಳೆದು. ಇನ್ನು ಸಿನಿಮಾ ಕೂಡ ಇನ್ನು ಮಷಿನರಿಗಳ ಕೈಗೆ ಹೋಗ್ಬಿಟ್ಟು ಹೇಗೆ ಎಲ್ಲ ಬಂದ್ಬಿಡ್ತು ಸಿನಿಮಾ ಒಳಗಡೆ ಅಂತಂದರೆ ಒಬ್ಬ ಕಲಾವಿದನ ಅಭಿವ್ಯಕ್ತಿಯೇ ಕಳ್ಕೊಂಡ್ಬಿಡುತ್ತಲ್ಲಿ. ಸೊ ಹೇಳುತ್ತೆ ಏನು ಸಿನಿಮಾ ಮಾಡಿದ್ರೆ ಓಡುತ್ತೆ ಅಂತ. ಯಾಕಂದರೆ ಜನಗಳನ್ನ ಅಬ್ಸರ್ವ್ ಮಾಡಿ ಎಲ್ಲ ಡಾಟಾ ಇರುತ್ತಲ್ಲ ಅದರ ಕೈಯಲ್ಲಿ. ಜನ ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಮನಸ್ಥಿತಿಲಿದ್ದಾರೆ, ಈಗ ಯಾರ್ಯಾರು ಎಷ್ಟೆಷ್ಟು ಜನ ಡಿಪ್ರೆಷನ್ಲಿದ್ದಾರೆ ಎಲ್ಲ ಗೊತ್ತಿರುತ್ತೆ. ಈ ಏನು ಮಾಡಿದ್ರು ಖುಷಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಮ್ಯಾನಿಪುಲೇಟಿವ್ ಸಿನಿಮಾ ಮಾಡೋದು ಕೊಡುತ್ತೆ, ಅದು ಓಡುತ್ತೆ. ಆವಾಗ ಕ್ರಿಯೇಟಿವ್ ಆಗಿ ಯಾರೋ ಒಬ್ಬ ನಿಮ್ಮನ್ನು ಅದನ್ನು ಹೊರಗಡೆ ತಂದು ನಿಮ್ಮನ್ನು ಜಾಗೃತರನ್ನು ಮಾಡಿ ಇನ್ನೇನೋ ಯೋಚನೆ ಮಾಡಬೇಕು ನೀವು, ಇದು ನಮ್ಮ ನಿಜವಾದ ಸಮಸ್ಯೆಗಳು, ಇದನ್ನೆಲ್ಲ ನಾವು ಮಾತಾಡಬೇಕು ಅಂತ ಹೇಳುವಂಥ ಅವನಿಗೆ ಕೆಲಸ ಇರಲ್ಲ, ಅವಾಗ ಆಗ್ಬಿಡುತ್ತೆ. ಸೊ ಈ ಮಾಧ್ಯಮ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಜನಗಳ ಮಾಧ್ಯಮ ಇದು. ಜನಗಳೇ ಇದನ್ನು ಉಳಿಸ್ಕೋಬೇಕಾಗತ್ತೆ. ಹೇಗೆ ಪ್ರಜಾಪ್ರಭುತ್ವ ನಮ್ಮ ಪ್ರಭುತ್ವವೋ ಹೇಗೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಕೊನೆಗೆ ನಮ್ಮ ಕೈಯಲ್ಲೇ ಇದೆಯೋ ಅಧಿಕಾರ, ಸಿನಿಮಾನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ, ನಮ್ಮ ಕೈಯಲ್ಲಿದೆ ಆ ಶಕ್ತಿ ಕೂಡ. ಸೊ ಹಾಗಾಗಿ ಆ ಜನಗಳದ್ದು ಒಬ್ಬನಾಗಿ ನಾನು ಇಲ್ಲಿ ಸಿನಿಮಾಲಿದ್ದೀನಿ. ಒಂದೊಂದು ಸಣ್ಣ ಪ್ರಯತ್ನಕ್ಕೂ ಜೊತೆಗೆ ನಿಂತ್ಕೋಬೇಕು ಅನ್ನೋದಕ್ಕಿದ್ದೀನಿ ಅಷ್ಟೇ. ಸರ್ ಎರಡು ಪಾತ್ರಗಳು ತುಂಬ ಅದ್ಭುತವಾಗಿದೆ ಸರ್. ಒಂದು ಪೊಲೀಸ್ ಇಲಾಖೆ ಕಡೆಯಿಂದ ಅವರು, ಇನ್ನು ಪತ್ರಕರ್ತನಾಗಿ ನೀವು, ಇಬ್ಬರು ಸಮಾಜಕ್ಕೋಸ್ಕರ ಹೋರಾಡುವಂಥವ್ರು. ಸೊ ಇಬ್ಬರಲ್ಲಿ ಯಾರು ಗೆಲ್ತಾರೆ ಸರ್ ಅಲ್ಲಿ ಅಂತ? ಗೊತ್ತಿಲ್ಲ. ಅಲ್ಲಿ ಗೆಲುವು ಸೋಲು ಅನ್ನೋದು ಒಂದು ಥ್ರಿಲ್ಗೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಅವ್ನು ಗೆಲ್ತಾನೆ ಅಂತ ಒಂದು ಜಟಾಪಟಿ ಇರುತ್ತೆ, ಒಂದು ಕಾಂಪಿಟೇಷನ್ ಇರುತ್ತೆ ಅಲ್ಲಿ. ಯಾರು ಬೇಕಾದ್ರೂ ಗೆಲ್ಬೋದು ಅಲ್ಲಿ. ಯಾರು ಗೆದ್ದರೂ ಯಾರು ಸೋತ್ರೂ ಅದೇನು ಬದಲಾಗಲ್ಲ, ಕಥೆಯ ಔಟ್ಕಮ್ ಏನು ಬದಲಾಗಲ್ಲ. ಬಟ್ ಯಾರೋ ಒಬ್ಬ ಗೆಲ್ತಾನೆ ಅದಲ್ಲಿ, ಅದು ಉಳಿಸ್ಕೊಳ್ಳೋದು, ಅದು ಸಸ್ಪೆನ್ಸ್ ಆಗಿ ಉಳಿಸ್ಕೊಳ್ಳೋದು. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಜನಗಳಿಗೆ. ಬಟ್ ಸೋಲು ಗೆಲುವಿಗಿಂತ ಅಲ್ಲಿ ನಡೆದಂಥ ಒಂದು ದುರಂತ ಏನಿರುತ್ತೆ, ಅದರ ಹಿಂದಿನ ಕಾರಣಗಳು, ಅದರ
ಅದರ ಹಿಂದಿನ ಕಾರಣಗಳು, ಅದರ ಹಿಂದಿನ ಸಮಸ್ಯೆಗಳು ಇದನ್ನೆಲ್ಲನೂ ಸ್ವಲ್ಪ ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ಇದೆ. ಸರ್ ಸಮಾಜದ ಮೇಲೆ ಇಷ್ಟೊಂದು ಸೂಕ್ಷ್ಮತೆ ಬರೋಕ್ಕೆ ಎಲ್ಲೋ ಒಂದು ಕಡೆ ಡಿ ಆರ್ ನಾಗರಾಜ್ ಅವರ ಒಂದು ಪ್ರಭಾವ ಜಾಸ್ತಿ ಇತ್ತು ಸರ್ ನಿಮಗೆ? ಎಲ್ಲರೂ ಕನ್ನಡದ ಎಲ್ಲ ಬರಹಗಾರರು ಕನ್ನಡ ಸಾಹಿತ್ಯ ಓದಿದ್ರಿಂದ ನಾನು ಆ್ಯಕ್ಚುಲ್ ಆಗಿ ಲಕ್ಕಿ ಅಂತ ಹೇಳ್ಬೋದು. ನನಗೆ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ಸಂವೇದನಾಶೀಲತೆ, ಸೂಕ್ಷ್ಮ ಮನಸ್ಸು ಎಲ್ಲ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಒಬ್ಬ ಆ್ಯಕ್ಟ್ರಿಗೆ ಸೆನ್ಸಿಟಿವಿಟಿ ತುಂಬ ಮುಖ್ಯ ಅನಿಸುತ್ತೆ. ಯಾಕಂದರೆ ಯಾವುದೋ ಒಂದು ಸಿಚುಯೇಷನ್, ಅದಕ್ಕೆ ನಾವು ಸ್ಪಂದಿಸಬೇಕು, ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂದರೆ ನಾನು ಆ ಸಮಸ್ಯೆ ಅಥವಾ ಏನೋ ಒಂದು ಘಟನೆಗೆ ಸ್ಪಂದಿಸುವಷ್ಟು ಸೂಕ್ಷ್ಮವಾಗಿರಬೇಕಲ್ಲ. ಅದು ನನ್ನದಲ್ಲದ ಸಮಸ್ಯೆ, ಅದು ಕ್ರಿಯೇಟೆಡ್ ಸಮಸ್ಯೆ. ಬರೀ ನಟನೆ ಮಾಡಬೇಕು, ನಾನು ನಟನೆ ಮಾಡಬೇಕಾದ್ರೂ ಅದಕ್ಕೆ ಸ್ಪಂದಿಸಬೇಕಲ್ಲ. ಹೆಂಗೆ ಸ್ಪಂದಿಸ್ಬೇಕಂತ ನನಗೆ ಗೊತ್ತಿರಬೇಕು. ಇಲ್ಲದೆ ಮುಂದಕ್ಕೆ ನೆಕ್ಸ್ಟ್ ಕೆಲಸ ಸಿಗಲ್ಲ. ಸೊ ನಾನು ಸೂಕ್ಷ್ಮವಾಗಿರೋದು ತುಂಬ ಅನಿವಾರ್ಯ ಆಗುತ್ತೆ. ಎಲ್ಲ ಕಲಾವಿದರಿಗೂ ಅಷ್ಟೇ, ಎಲ್ಲ ಥರದ ಕಲಾವಿದರಿಗೂ, ಬರೀ ಸಿನಿಮಾ ಅಥವಾ ಆ್ಯಕ್ಟ್ರುಗಳು ಅಂತ ಅಲ್ಲ, ಒಬ್ಬ ಡೈರೆಕ್ಟ್ರು ಎಲ್ರಿಗೂ ಆ ಸೂಕ್ಷ್ಮ ಮನಸ್ಸು, ಅಷ್ಟು ಸಂವೇದನಾಶೀಲತೆ ತುಂಬ ಮುಖ್ಯ ಆಗುತ್ತೆ. ಸೊ ಅವನು ಜನಗಳ ಸಮಸ್ಯೆಗಳಿಗೂ ಸ್ಪಂದಿಸಬೇಕಾಗತ್ತೆ, ಒಂದೊಂದು ಭಾವನೆಗೂ ಸ್ಪಂದಿಸಬೇಕಾಗತ್ತೆ. ಹಾಗಾಗಿ ತುಂಬ ಡಿಸ್ಟರ್ಬ್ ಕೂಡ ಆಗ್ತಾ ಇರುತ್ತೆ ಆ್ಯಕ್ಟರ್ಗಳಿಗೆ. ಅಥವಾ ತುಂಬ ಕಷ್ಟಕರವಾದಂಥ ಕೆಲಸ ಕೂಡ. ಅಷ್ಟಲ್ಲದೆ ಅವನು ಸೂಕ್ಷ್ಮವಾಗಿರಬೇಕಾಗತ್ತೆ. ಇಲ್ಲ ಪ್ರಶ್ನೆಯಲ್ಲಿ ಹೊರಟೋಗ್ಬಿಟ್ಟು ಏನು ಕೇಳಿದೆ ನೀವು ಟಕ್ಕಂತ ಹೇಳ್ತಾ ಇರ್ತೀನಿ. ಹಾಂ ಹಾಂ ಸೊ ಸಾಹಿತ್ಯ ನನಗೆ ಅದನ್ನು ಕಲಿಸ್ಕೊಡ್ತು. ದೇಶ ಸುತ್ತ ನೋಡು, ಇಲ್ಲ ಕೋಶ ಓದಿ ನೋಡು ಅಂತ ಹೇಳ್ತಾರೆ. ನನಗೆ ಕೋಶ ಓದಿ ನನಗೆ ಸುತ್ತೋ ಅಭ್ಯಾಸ ಇಲ್ಲ. ಹಾಗಾಗಿ ಓದಿ ಸಮಾಜದ ಬಗ್ಗೆ ಒಂದು ಹೇಗೆ ಇವರೆಲ್ಲ ಅಂದರೆ ಪ್ರಜ್ಞಾವಂತರು, ಅಷ್ಟೊಂದೆಲ್ಲ ಪ್ರಜ್ಞಾವಂತರು, ಅಷ್ಟೊಂದು ತಿಳುವಳಿಕೆ ಇರುವಂಥವ್ರು, ಅಷ್ಟೊಂದು ಅನುಭವ, ಜೀವನಾನುಭವ ಇದ್ದಂಥವ್ರು ಎಲ್ಲರೂ, ಕುವೆಂಪು ಅಂತ ಹಿಡಿದು ಇವರೆಲ್ಲರೂ ಡಿ ಆರ್ ವರೆಗೂ ಎಲ್ಲರೂ ಸಮಾಜವನ್ನು ನೋಡಿದಂಥ ರೀತಿ, ಎಲ್ಲವನ್ನು, ಎಲ್ಲ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸಿದಂಥ ರೀತಿ, ಇವೆಲ್ಲವೂ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದೆ ಖಂಡಿತ. ಸೊ ಅದೆಲ್ಲದನ್ನು ಎಲ್ಲದರ ಒಟ್ಟುಮೊತ್ತ ಜೊತೆಗೆ ನಮ್ಮ ಸಿನಿಮಾಗಳು, ಬರೀ ಸಾಹಿತಿಗಳಂತ ಮಾತ್ರ ನಮ್ಮ ಸಿನಿಮಾಗಳು, ಆವತ್ತಿದ್ದಂಥ ಸಿನಿಮಾಗಳು ಎಲ್ಲವೂ ನಮ್ಮನ್ನು ಆಲೋಚನೆಗೆ ಪ್ರೇರೇಪಿಸಿದೆ, ಯೋಚನೆ ಮಾಡೋದು ಪ್ರೇರೇಪಿಸಿದೆ. ರಾಜ್ಕುಮಾರ್ ಅವರಿಂದ ಹಿಡಿದು ಕಾಸರವಳ್ಳಿಯವ್ರ ತನಕ ಎಲ್ಲ ಥರದ ಸಿನಿಮಾಗಳು ನಮ್ಮನ್ನು ಪ್ರೇರೇಪಿಸ್ತಾ ಬಂದಿದೆ. ಕೊನೆಗೆ ಬರಗೂರರ ಸಿನಿಮಾ ನಾನು ಯಾಕೆ ಮಾಡ್ತೀನಿ ಅಂದರೆ ಅದೇ ಉದ್ದೇಶ. ಸೊ ಇವರೆಲ್ಲರೂ ನನ್ನನ್ನು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಜೊತೆಗೆ ಕನ್ನಡದ ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಎಲ್ಲ ಉಪಸಂಸ್ಕೃತಿಗಳನ್ನು ಇನ್ಫ್ಲುಯೆನ್ಸ್ ಮಾಡಿದೆ. ಎಲ್ಲವೂ ಸಾಹಿತ್ಯದ ಮೂಲಕನೇ ನಮಗೆ ಎಕ್ಸ್ಪೋಷರ್. ಈಗ ನಾನು ಉತ್ತರ ಕರ್ನಾಟಕದ ಅಲ್ಲಿಯ ಭಾಷೆಯಲ್ಲೇ, ಸಂಸ್ಕೃತಿಯಲ್ಲೇ, ಜನಜೀವನಕ್ಕೆ ನನಗೆ ಡೋರ್ ಅಂತಂದರೆ, ಬಾಗಿಲು ಅಂತಂದರೆ, ನನ್ನ ಪಾತ್ವೆ ಅಂತಂದರೆ ಸಾಹಿತ್ಯ. ಸೊ ಇದ್ರ ಮೂಲಕ ಅದನ್ನು ಕಂಡುಕೊಂಡಿದ್ದೆ. ಅದಾದಮೇಲೆ ಅಲ್ಲಿಗೆ ಹೋಗಿ ನೋಡಿತ್ತು, ಅಲ್ಲಿನ ಜನಗಳಿಂದ ಕಲಿತಿತ್ತು. ಸೊ ಇವೆಲ್ಲವೂ ಎಲ್ಲ ಅನುಭವಗಳ ಒಟ್ಟುಮೊತ್ತ ತಾನೇ ನಾವು. ಸರ್, ಈ ಸಿನಿಮಾಗೆ ಸಹ ನಿರ್ಮಾಪಕನಾಗಿ ಒಪ್ಕೊಳ್ಳೋಕ್ಕೆ ಕಾರಣ, ಈ ಸಿನಿಮಾದಲ್ಲಿ ನೀವು ಸಮಾಜ ಹೀಗಿರಬೇಕು ಅಂತ ಒಂದಷ್ಟು ಕನಸುಗಳು ಕಂಡಿದ್ದೀರಾ ಸರ್? ಅದೆಲ್ಲ ಥಾಟ್ಸು, ಐಡಿಯಾಲಜಿ ಈ ಸಿನಿಮಾದಲ್ಲಿ ಇದೆಯಾ? ಎಲ್ಲನೂ ಇದೆ ಅಂತ ಹೇಳಿ ಬರೋದಿಲ್ಲ. ಒಂದಷ್ಟು ಮಟ್ಟಿಗೆ ಖಂಡಿತ ಇದೆ. ಜೊತೆಗೆ ಒಂದು ಹೊಸಬರ ಪ್ರಯತ್ನ. ಈಗ ನನಗೆ ನನ್ನ ಜೀವನಾನುಭವಕ್ಕೆ ನಾನು ಸಿನಿಮಾ ಮಾಡ್ತೀನಿ. ಒಬ್ಬ ಹೊಸದಾಗಿ ಬಂದಿರೋ ಒಬ್ಬ ಯಂಗ್ ನಿರ್ದೇಶಕ ಅವನ ಜೀವನ ಅನುಭವಕ್ಕೆ ತಕ್ಕ ಹಾಗೆ ಸಿನಿಮಾ ಮಾಡ್ತಾನೆ. ಸೊ ನನಗನ್ಸಿದ್ದೆಲ್ಲ ಅವ್ನಿಗೂ ಅನಿಸ್ತಿರ್ಬೇಕು ಅಂತೇನು ಕಡ್ಡಾಯ ಇಲ್ವಲ್ಲ. ಸೊ ಅವರ ಅನುಭವಕ್ಕೆ ತಕ್ಕಂಗೆ ಒಂದಷ್ಟು ಮಾಡ್ತಾ ಇರ್ತಾರೆ. ಬಟ್ ಅವ್ರುಗಳು ಉಳ್ಕೊಂಡ್ರೆ ಇವತ್ತು ಮತ್ತೆ ಇನ್ನೊಂದು ದಿವಸ ಅವ್ರಿಗೂ ಬೆಳಿಬೇಕಲ್ಲ. ನನಗೆ 50 ವರ್ಷ ಆಯಿತು ಅಂದರೆ ಅವನು 25 ವರ್ಷದವನು ಇರ್ತಾನೆ. ಅವನು ಇನ್ನೊಂದು 25 ವರ್ಷ ಆದಮೇಲೆ ನನಗಿಂತ ಇನ್ನೂ ಆಲೋಚನೆಗಳು ಇನ್ನೂ ದೊಡ್ಡದಾಗಿರ್ಬೋದು, ಅವನ ಅನುಭವ ಇನ್ನೂ ದೊಡ್ಡದಾಗಿರ್ಬೋದಲ್ಲ. ಸೊ ಅವನ್ನ ಉಳಿಸ್ಕೋಬೇಕಲ್ಲ ನಾವು. ಒಬ್ಬೊಬ್ಬ ನಿರ್ದೇಶಕನನ್ನು, ಒಬ್ಬೊಬ್ಬ ತಂತ್ರಜ್ಞನನ್ನು, ಒಬ್ಬೊಬ್ಬ ನಿರ್ಮಾಪಕನನ್ನು ಉಳಿಸ್ಕೊಳ್ತಾ ಬಂದಷ್ಟೇ ತಾನೆ. ಸೊ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜೊತೆಗೆ ನಿಂತ್ಕೋಬೋದು ಅಷ್ಟು. ನಾನು ಎಲ್ರಿಗೂ ಅದೇ ಹೇಳ್ತೀನಿ, ನಾನು ಬಂಡವಾಳ ಇಲ್ದಿರೋ ನಿರ್ಮಾಪಕ, ಇದರಲ್ಲಿ ಬಂಡವಾಳ ಹಾಕದಿರೋ ನಿರ್ಮಾಪಕ. ನನ್ನ ಶ್ರಮವಷ್ಟೇ ನನ್ನ ಬಂಡವಾಳ. ಸೊ ನನ್ನ ಜೊತೆ ಕೆಲಸ ಮಾಡಿದವ್ರಿಗೂ ಅಷ್ಟೇ ಶ್ರಮನೇ ಬಂಡವಾಳ. ಹಾಗೆ ಮಾಡ್ತೀನಿ, ಪುಟ್ಟದಾಗಿ ಖರ್ಚಿಟ್ಕೊಂಡು. ಇಲ್ದಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರ ಇದೆ. ತುಂಬ ಬಂಡವಾಳ ಅಂದರೆ ಖರ್ಚು ಹೆಚ್ಚಾಗೋಗಿದೆ. ಜೊತೆಗೆ ಮಾರ್ಕೆಟೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಪ್ರೇಕ್ಷಕರನ್ನ ಬೆಳೆಸ್ಕೊಂಡಿಲ್ಲ. ಈ ಥರದ್ದು ಅಂದರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮಾಡ್ತೀವಿ, ಒಂದು ಹೊಸದಾಗಿ ಏನೋ ಮಾಡ್ತೀವಿ, ಅದನ್ನ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಮಾಡ್ತೀವಿ ಅಂದರೆ ಅದನ್ನು ನೋಡೋದಕ್ಕೆ ಜನಗಳೇ ಇಲ್ಲ ಅನ್ನೋ ಥರ ಮಾಡ್ಕೊಂಡಿದ್ದೀವಿ. ಪ್ರೇಕ್ಷಕ ಬರೀ ಮನೋರಂಜನೆ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಸೆಟ್ ಮಾಡಿ ಇಟ್ಬಿಟ್ಟಿದ್ವಿ. ಎಂಟರ್ಟೈನಿಂಗ್ ಆಗಿಲ್ಲ, ಫಾಸ್ಟ್ ಆಗಿಲ್ಲ ಸಿನಿಮಾ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಅವನ್ನ ಹೇಳಿಸ್ತಾ ಇರೋರು ಯಾರು? ನಾವೇ. ನಾವು ಸಿನಿಮಾ ಹಿಂಗೆ ಮಾಡಿ ಏನೋ ಫುಲ್ ಫಾಸ್ಟಾಗಿ ರಪ ಅಂತ ಕತ್ತರಿಸಿ ಸಾಕಿ ಯಾವ ಭಾವನೆಯೂ ಎಸ್ಟಾಬ್ಲಿಷ್ ಆಗದಿರೋ ಥರ ಮಾಡಿಬಿಟ್ಟು ಅದೇ ಸಿನಿಮಾ ಅಂತ ನಂಬಿಸ್ಬಿಟ್ಟು ಅವನು ಅದೇ ಅನ್ಕೊಂಡು ಕೂತಾನೆ. ಅದ್ರಲ್ಲಿ ತಿರ್ಲಿದೆ. ಯಾಕಂದರೆ ನಿಮಗೇನು ಅಡ್ರಿನಲಿನ್ ಪುಷ್ ರಶ್ ಕೊಡಬೇಕು. ಸೊ ಈ ವಿಡಿಯೋ ಗೇಮ್ಸ್ ಥರ ಅವರು ಡೆವಲಪ್ ಮಾಡೋದು ಅದಕ್ಕೇನೆ. ಸೊ ನಿಮಗೆ ಅದರ ಪರಿಣಾಮ ನಿಮ್ಮ ಮೇಲೆ ಏನಾಗ್ತಾಯಿದೆ ಅವ್ನಿಗೆ ಬೇಕಾಗಿಲ್ಲ. ನಿಮಗೆ ಇನ್ಸ್ಟೆಂಟ್ ಥ್ರಿಲ್ ಕೊಡ್ತಾ ಇದ್ದಾರಾ ಅಷ್ಟು ಮಾತ್ರ ನೋಡ್ತಾ ಇದ್ದಾರೆ ಹೊರತು ಇದನ್ನು ಸಮಗ್ರವಾಗಿ, ಸಿನಿಮಾ ಮಾಧ್ಯಮವನ್ನು ಸಮಗ್ರವಾಗಿ ನೋಡಿ ಅದರ ಇಂಪ್ಯಾಕ್ಟ್ ಏನು, ಅದು ಏನಾಗುತ್ತೆ, ಮುಂದಿನ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇದೇನೆಲ್ಲ ಕೊಡುಗೆ ಕೊಡಬಹುದು ಈ ಮಾಧ್ಯಮ, ಅದನ್ನೆಲ್ಲ ಯೋಚನೆ ಮಾಡ್ತಾನೆ ಇಲ್ಲ ನಾವು. ಹಂಗೆ ಮಾಡಿಬಿಟ್ಟು ಈ ಥರದ ಪ್ರೇಕ್ಷಕರನ್ನ ಹಾಳು ಮಾಡಿಬಿಡಿದ್ವಿ. ನಾನು ಈಗ ತಾನೇ ಮತ್ತೆ ಇನ್ನೊಬ್ರಿಗೆ ಹೇಳ್ತಾ ಇದ್ದೆ,
ಮಣಿರತ್ನಂ ಸರ್ ನನಗೆ ಹೇಳಿದ್ದು, ನಾವೆಲ್ಲ ಫಸ್ಟ್ ಸಿನಿಮಾ ಯಾಕೆ ಮಾಡಿದ್ವಿ ಇಲ್ಲಿ ಅಂತಂದರೆ, ಬೆಂಗಳೂರಲ್ಲಿ ಯಾಕೆ ಕನ್ನಡದಲ್ಲಿ ಮಾಡಿದ್ವಿ ನಾವು ಅಂತಂದರೆ, ನಾವು ತಮಿಳಲ್ಲಿ ಮಾಡ್ಬೋದಾಗಿತ್ತಲ್ಲ, ಅವ್ರು ಮಲಯಾಳಮಲ್ಲಿ ಮಾಡ್ಬೋದಾಗಿತ್ತಲ್ಲ. ಸೊ ಎಲ್ಲೂ ಮಾಡಿದ್ರೆ ಕನ್ನಡದಲ್ಲಿ ಯಾಕೆ ಬಂದು ಮಾಡಿದ್ರು ಅವರು? ಬಾಲು ಮಹೇಂದ್ರ ಇವರೆಲ್ಲ ಯಾಕೆ ಇಲ್ಲಿ ಮಾಡಿದ್ರು? ಕೋಕಿಲ ಎಲ್ಲ ಇಲ್ಲಿ ಫಸ್ಟ್ ಸಿನಿಮಾ ಅವ್ರದ್ದು. ಸೊ ಯಾಕೆ ಮಾಡಿದ್ರು ಅಂದರೆ ಅವರೆಲ್ಲ ಹೇಳಿದ್ದು, ಕನ್ನಡದ ಪ್ರೇಕ್ಷಕ ಅಷ್ಟು ಪ್ರಬುದ್ಧ ಪ್ರೇಕ್ಷಕ ಆಗ, ಕನ್ನಡ ಸಾಹಿತ್ಯ ಅಷ್ಟು ಪ್ರಬುದ್ಧ ಸಾಹಿತ್ಯವಾಗಿತ್ತು. ಸೊ ಇಲ್ಲಿ ಪ್ರೇಕ್ಷಕ ಅಂದರೆ ಅದು ನಮ್ಮ ಹಿರಿಮೆ ಅಂತ ಹೇಳ್ಕೊಳ್ಳೋದಲ್ಲ, ಪ್ರೇಕ್ಷಕ ಪ್ರಬುದ್ಧವಾಗಿದ್ದ ಅಂತ ಹೇಳ್ಕೊಳ್ಳೋದು. ಅದರ ಜೊತೆಗೇ ಇವತ್ತು ನಾವು ನಾಚಿಕೆ ಪಡಬೇಕು, ಇವತ್ತು ಆ ಥರ ಪ್ರಬುದ್ಧ ಪ್ರೇಕ್ಷಕನ ನಾವು ಉಳಿಸಿಲ್ಲ, ಕೊಂದು ಬಿಟ್ಟಿದ್ದೀವಿ ನಾವು ನಮ್ಮ ಸಿನಿಮಾಗಳ ಮೂಲಕ, ನಮ್ಮ ಪೂರ್ತಿ ನಮ್ಮ ಆಲೋಚನಾ ಕ್ರಮಗಳ ಮೂಲಕ. ಏನೇನು ಇರ್ಬೋದು, ಏನೇನು ಸಂಪ್ರದಾಯವಾದ ಅದು ಎಲ್ಲ ಬಂದಿದೆ, ಕುತ್ಕೊಂಡಿದೆ. ಇವತ್ತು ಅವನ್ನ ದಡ್ಡನ್ ಮಾಡಿ ಕೂರಿಸಿದ್ದೀವಿ ನಾವು ಪ್ರೇಕ್ಷಕನ. ನಾವು ಬರೀ ಮನೋರಂಜನೆಗೆ ಮಾತ್ರ ಸಿನಿಮಾ ಅಂತ ಅವನೇ ಹೇಳೋಂಗೆ ಮಾಡಿಬಿಟ್ಟಿದ್ದೀವಿ. ಸೊ ಅವನ ಅವಶ್ಯಕತೆಗಳು ಬೇರೆ ಇದೆ, ಅವನ ಸಮಸ್ಯೆಗಳು ಬೇರೆ ಇದೆ. ಅವನೇನಾಗ್ಬಿಟ್ಟಿದೆ, ನೀವು ನಮ್ಗೆ 1000 ಸಮಸ್ಯೆ ಇರುತ್ತೆ, ಇಲ್ಲಿ ಬಂದು ಒಂದು 2-2.5 ಗಂಟೆ ಖುಷಿಯಾಗಿ ಇದ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ನಿನಗೆ ಆ ಸಮಸ್ಯೆಗಳಿಗೂ ಇಲ್ಲಿ ಏನೋ ಪರಿಹಾರವೋ, ಆ ಸಮಸ್ಯೆಗಳ ಬಗ್ಗೆ ಇನ್ನೊಂದು ಹೊಸ ದೃಷ್ಟಿಕೋನವೋ ಸಿಗುತ್ತೆ ಅಂದರೆ ಯಾಕೆ ಆಗಬಾರ್ದು? ಸೊ ಎಲ್ಲೋ ನಾವು ಓದಲ್ಲಿ ಸೋತಿದ್ವಿ, ಯಾಕಂದರೆ ಅದನ್ನು ಓಕೆ ಅವನಿಗೆ ಮನರಂಜನೆ ಬೇಕಾಗಿದೆ, ಯಾಕಂದರೆ ಇವತ್ತು ಒತ್ತಡಗಳು ಜಾಸ್ತಿ ಇದೆ. ಸೊ ಮನರಂಜನೆಯ ಮೂಲಕ ಈ ಸಮಸ್ಯೆಗಳನ್ನು ಎತ್ತಲಿಕ್ಕೆ ಸಾಧ್ಯನಾ ಅಂತ ನಾವು ಪ್ರಯತ್ನ ಪಡಬೇಕಾಯಿತು. ನಾವು ಇಲ್ಲ ಪೂರ್ತಿ ಆ ದಾರಿ, ಇಲ್ಲ ಪೂರ್ತಿ ಈ ದಾರಿ ಅಂತ ಹೋಗ್ಬಿಟ್ಟು ನಾವು ಸೋತಿದ್ದೀವಿ ಅದರಲ್ಲಿ ಅಂತ ಅನಿಸುತ್ತೆ. ಬಟ್ ಓಕೆ, ಈಗಲೂ ಈ ಥರದ ಪ್ರಯತ್ನಗಳಿಂದ ಸಣ್ಣದಾಗಿ ಎಲ್ಲ, ಈಗ ಇಷ್ಟೊಂದು ನಾನು ಆಗಲೇ ಹೇಳ್ತಾ ಇದ್ದೀನಿ, ನಿಯತ್ತಿನ ಬಗ್ಗೆ ಹೇಳ್ತಾ ಇದ್ದೆ, ತುಂಬ ಆನೆಸ್ಟ್ ಆ್ಯಂಡ್ ಲಾಯಲ್ ವರ್ಕ್ ಫೋರ್ಸ್ ಅಂತ ನಿಮಗೆ ಸಿಗಬೇಕು, ತುಂಬ ನಿಯತ್ತಿನ ಕೆಲಸಗಾರ ಸಿಗಬೇಕು ಅಂದರೆ ನೀವು ಸಿನಿಮಾಲ್ಲಿ ಅಷ್ಟೇ ಬಂದು ನೋಡ್ಲಿಕ್ಕೆ ಸಾಧ್ಯ. ದುಡ್ಡಿಲ್ದೇನು ಕೆಲಸ ಮಾಡ್ತಾರೆ ಇಲ್ಲಿ, ಎಲ್ಲಿ ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ, ಯಾರು ಮಾಡ್ತಾರಲ್ಲ, ನೀವು ಕೂಲಿ ಕೆಲಸ ಅಂತ ಮಾಡ್ತಾರಲ್ಲ, ಅಥವಾ ಯಾರೋ ಒಂದು ಸಂಬಳ ತೊಗೊಳ್ಳೋ ಅಂತ ಇಟ್ಕೊಳ್ಳಿ, ಸಾಫ್ಟ್ವೇರ್ ಕಂಪ್ನಿನೋ ಎಲ್ಲ ಇರ್ತಾನೆ, ಸಂಬಳ ಕೊಡದೆ ಎಷ್ಟು ದಿವಸ ಕೆಲಸ ಮಾಡ್ಸೋಕ್ಕೆ ನಿಮ್ಗೆ ಸಾಧ್ಯ? ಸಂಬಳ ಇನ್ನೊಂದು ಕಡೆ ಸಿಗುತ್ತೆ, ಹೊರಟೋಗ್ಬಿಡ್ತಾನೆ ಬಿಟ್ಬಿಟ್ಟು. ಇಲ್ಲ ಹಂಗಲ್ಲ, ಸಿನಿಮಾ ಮುಗಿಯೋ ತನಕ ಇರ್ತಾರೆ, ದುಡ್ಡೇ ತೊಗೊಂಡಿರಲ್ಲ. ಸೊ ಎಲ್ಲ ಹಂತದಲ್ಲೂ ಇದೆ ಇಲ್ಲಿ, ಬರೀತಾ ಇವ್ರು ಮಾತ್ರ ಆ್ಯಕ್ಟರ್ಗಳು ಮಾತ್ರ ಅಂತಲ್ಲ, ತಂತ್ರಜ್ಞರು ಎಲ್ಲರೂ. ಯಾಕಂದರೆ ತುಂಬ ಪ್ರೀತಿಯಿಂದ ಬಂದಿರ್ತಾರೆ ಸಿನಿಮಾಲಿ, ಕನ್ಸು ಕಟ್ಕೊಂಡು ಬಂದಿರ್ತಾರೆ, ಸಿನಿಮಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಬೇರೆ ಕಡೆ ಕೆಲಸಗಳಲ್ಲಿ ಏನಾಗುತ್ತೆ, ನಾನು ಸಂಪಾದನೆಗೋಸ್ಕರ ಹೋಗ್ಬಿಟ್ಟಿರ್ತೀನಿ, ಹೆಚ್ಚು ಕಡಿಮೆ ಕೆಲಸಗಳಲ್ಲಿ ನಾನು ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಅಂತ. ಸೊ ಆ ಕೆಲಸದ ಬಗೆಗೇನು ಪ್ರೀತಿಗಿಂತ ಹಣದ ಬಗೆಗೇನು ಪ್ರೀತಿನೇ ಜಾಸ್ತಿ ಆಗಿರುತ್ತೆ. ಸೊ ಇಲ್ಲಿ ಹಾಗಾಗಿಲ್ಲ. ಇದೊಂದು ಕ್ರಿಯೇಟಿವ್ ಮಾಧ್ಯಮ ಕೂಡ ಆಗಿರೋದ್ರಿಂದ ಅವನ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ಗೋಸ್ಕರ ಜಾಗ ಹುಡುಕ್ತಾ ಇರ್ತಾನೆ ಇಲ್ಲಿ ಬಂದ ಎಲ್ಲ ಕಲಾವಿದರು. ಸೊ ಹಾಗಾಗಿ ಇಲ್ಲಿ ನಿಯತ್ತು ತುಂಬ ಇರುತ್ತೆ. ಸೊ ಇವೆಲ್ಲ ಇರುವಾಗ ಈ ಥರದ ಜಾಗದಲ್ಲಿ ಈ ಥರದ ಮಾಧ್ಯಮನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಒಂದು ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಇದು ಜನಗಳ ಮಾಧ್ಯಮದಲ್ಲಿ ಈ ಥರದ ಪ್ರಾಮಾಣಿಕ ಕೆಲಸಗಾರರೆಲ್ಲ ಇರುವಾಗ ಅವರನ್ನೆಲ್ಲ ಉಳಿಸ್ಕೊಂಡು ನಾವು ಇನ್ನೊಂದಷ್ಟು ದಿವಸ ಕೆಲಸ ಸಿಗೋ ಹಂಗೆ ಮಾಡಿ ಉಳಿಸ್ಕೊಂಡ್ರೆ, ನಾವು ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಲಿಕ್ಕೆ ಸಾಧ್ಯ ಆದರೆ, ಪುಟ್ಟದಾಗಿ ಮಾಡ್ಲಿಕ್ಕೆ ಸಾಧ್ಯ ಆದರೆ ಸಿನಿಮಾ ಉಳ್ಕೊಂಡಿರುತ್ತೆ. ಯಾವತ್ತೂ ಒಂದು ದಿವಸ ನಮ್ಮ ಪ್ರೇಕ್ಷಕರನ್ನ ನಾವು ವಾಪಸ್ ಕರ್ಕೊಂಡ್ಬಿಡ್ತೀವಿ ಸಿನಿಮಾಗೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅಷ್ಟೇ. ಸೊ ಆವತ್ತು ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಇವತ್ತಿಗಿಂತ, ಮತ್ತೆ ಹಳೆ ನಮ್ಮ ಆಗಿನ ಕಾಲಕ್ಕೆ ಹೋಗ್ಬೋದು. ಸರ್, ಈ ಸಿನಿಮಾ ಜೊತೆಗೆ ಮತ್ತೊಂದು ಬಿಗ್ ಸರ್ಪ್ರೈಸ್ ಅಂದರೆ ಅರವಣಿಪುರಂದು ಒಂದು ಗ್ಲಿಮ್ಸ್ ತುಂಬ ಅದ್ಭುತವಾಗಿ ಬಂದಿದೆ ಸರ್. ಅದು ನಿಮ್ಮ ಪಾತ್ರದ ಲುಕ್ ಆಗಲಿ, ಅದು ಯಾವಾಗ ಸ್ಟಾರ್ಟ್ ಆಗೋದು ಅದಂತ ಗೊತ್ತಿಲ್ಲ, ಇನ್ನು ಇವಾಗ ತಾನೇ ಬಿಚ್ಚು ವಿಡಿಯೋ ಮಾಡಿದ್ದಾರೆ. ಈಗಿನ ಪ್ರೊಡ್ಯೂಸರ್ನ ಹಿಡಿದು ಅದಾಗಬೇಕಾಗುತ್ತೆ. ಲಾಂಗ್ ಪ್ರೋಸೆಸ್ ಅಗೇನ್. ಈಗಿನ ಪರಿಸ್ಥಿತಿ ಕನ್ನಡ ಸಿನಿಮಾ ಪರಿಸ್ಥಿತಿಲಿ ತುಂಬ ದಿವಸ ಆಗುವಂಥ ಒಂದು ಪ್ರೋಸೆಸ್. ಅದು ಒಂದು ಇಂಟ್ರೆಸ್ಟಿಂಗ್ ಕಥೆ ಮಾಡ್ಕೊಂಡು ಅಂತೆಲ್ಲ. ಅದ್ರ ಮೂಲಕ ಅಗೇನ್ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು. ನಾಲೊಂದಷ್ಟು ಥ್ರಿಲ್ಲರ್ ಎಲಿಮೆಂಟ್ ಯೂಸ್ ಮಾಡಿದ್ದಾರೆ ಅಲ್ಲಿ, ಟ್ರೇಲರ್ಲಿ ಒಂದಷ್ಟು ಹಾರರ್ ಎಲಿಮೆಂಟ್ ಯೂಸ್ ಮಾಡಿದ್ದಾರೆ. ಅವರಿಬ್ಬರು ಗಂಡ ಹೆಂಡತಿ, ಸಂಗೀತಾ ಭಟ್ ಅವರ ಹಸ್ಬೆಂಡ್ ಸುದರ್ಶನ್, ಸಂಗೀತಾ ಭಟ್ ಮೂಲಕ ಪರಿಚಯ ಆದರು ಅವರು. ಒಟ್ಟಿಗೆ ಒಂದು ಸಿನಿಮಾ ಮಾಡೋಣ ಅಂತ ಮಾಡಿದಾಗ, ಆ್ಯಕ್ಚುಲಿ ನಾನು ಮಾಡ್ತಿರೋ ಸಿನಿಮಾಗೋದು ಅವರೇ ಸಂಗೀತಾ ಭಟ್ಟನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪುಟ್ಟ ಪ್ರೊಡಕ್ಷನ್, ತುಂಬ ಕಡಿಮೆ ಬಂಡವಾಳದ ಒಂದು ಪುಟ್ಟ ಪ್ರೊಡಕ್ಷನ್ ಅಷ್ಟೇ. ಸೊ ಈ ಥರದ ಸಿನಿಮಾಗಳನ್ನ ಜೊತೆಗೆ ಸಪೋರ್ಟ್ ಮಾಡ್ತಾ ಬಂದಿದ್ದರಿಂದ, ಸೊ ಇಲ್ಲಿ ಅವರು ಕಥೆ ಮಾಡ್ಕೊಂಡು ಬಂದಿದ್ದು ಮಾಡೋಣ ಅಂತ ಅಂದ್ಕೊಂಡು, ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಪ್ಯಾಕೇಜ್ ಆಗಿತ್ತು ಇದು. ಜೊತೆಗೆ ಅದ್ರ ಮೂಲಕ ಸಮಾಜದ ಪ್ರತಿಫಲನ ಖಂಡಿತ ಇರುತ್ತೆ ಅದರಲ್ಲಿ. ಸೊ ಮೈನಾರಿಟೀಸ್ ಅಂತ ನಾವೇನು ಕರಿತೀವಿ, ಎಲ್ಲ ಥರದ ಮೈನಾರಿಟೀಸ್ ಈಗ ಆಗ್ತಾರದೇ ಅದೇ ಸಮಸ್ಯೆ ತಾನೆ, ಮೆಜಾರಿಟೇರಿಯನಿಸಮ್ ಇದೆಯಲ್ಲ. ನಾವು ಬಹುಸಂಖ್ಯಾತರಂದರೆ ನಮ್ಮ ರೀತಿ ಜಗತ್ತು ನಡೀಬೇಕು, ನಮ್ಮ ರೀತಿ ದೇಶ ನಡೀಬೇಕು, ನಮ್ಮ ರೀತಿ ಮನೆ ನಡೀಬೇಕು ಅಂತ ಇದೆಯಲ್ಲ, ಅದನ್ನು ಬ್ರೇಕ್ ಮಾಡಬೇಕಲ್ಲ ನಾವು. ಯಾವುದು ಸರಿಯೋ ಆ ರೀತಿ ನಡಿಬೇಕು. ಯಾರು ಬಹುಸಂಖ್ಯಾತರಿದ್ದಾರೋ ಅವ್ರ ಪರವಾಗಿ ನಡೆಯೋದು ಪ್ರಜಾಪ್ರಭುತ್ವ ಅಲ್ಲ. ಎಲ್ರಿಗೂ ಯಾವ್ದು ಸರಿನೋ ಆ ಥರ ನಡಿಬೇಕಲ್ಲ. ಸೊ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳೋದು ತುಂಬ ಮುಖ್ಯ ಆಗಿದ್ದರಿಂದ, ಅದು ಅಲ್ಪಸಂಖ್ಯಾತ ಪಾತ್ರ ಬೇರೆ ಆಗಿದ್ದರಿಂದ ನನಗೆ ಅದ್ರ ಬಗ್ಗೆ ಖುಷಿ ಇದೆ.